ನಿನ್ನ ಮಾತಿಗೆ ಬೆಲೆ ಕೊಟ್ಟು ವಿಕ್ರಮ್ ಅವ್ರ ಮನೆಗೆ ಫೋನ್ ಮಾಡಿ ವಿಚಾರಿಸಿದ್ವಿ ತಾನೆ. ಹಾಗೆ ಮಾಡಿದ್ಮೇಲೆ ಈ ರೀತಿ ಆಡ್ತಾರೆ ಸರಿಯಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ನೀನು ನನ್ನ ಮಗನ ಮೇಲೆ ಮಾಡ್ತಿರೋ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಮಯೂರಿ. ಹೇಮಾ, ವಿಷ್ಣು, ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವಳೇನೋ ಟೆನ್ಷನ್ನಲ್ಲಿ ಕೋಪದಲ್ಲಿ ಈ ರೀತಿ ಮಾತಾಡ್ತಿದ್ದಾಳೆ. ದೊಡ್ಡವರಾಗಿ ನೀವು ಅವಳು ಸರಿ ಸಮಕ್ಕೆ ಮಾತಾಡ್ತಿದ್ದೀರಲ್ಲ, ಸ್ವಲ್ಪ ಸುಮ್ಮನಿರಿ. ಅತ್ತೆ, ನೀವು ಮಾತ್ಕೊ ಅವಳನ್ನ ವಹಿಸ್ಕೊಂಡು ಮಾತಾಡೋದನ್ನು ಬಿಟ್ಬಿಡಿ. ಪರವಾಗಿಲ್ವೇ, ನಮ್ಮತ್ತೇನೋ ಯಾರಿಗೂ ಕಮ್ಮಿ ಇಲ್ಲ. ನೋಡು ಹೇಮಾ, ಕೋಪ ಮಾಡಿಕೊಂಡು ಕೂಗಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನೋಡಿ ಮಯೂರಿ, ನೀನು ಅರ್ಜುನ್ ಫೋನ್ ಮಾಡಿದಾಗ ಅವ್ನು ಡ್ರೈವ್ ಮಾಡ್ತಾ ಇದ್ದ ಅನ್ಸುತ್ತೆ. ಯಾವುದೋ ಧ್ವನಿ ಕೇಳಿಸಿದೆ, ಅದನ್ನು ನೀನು ಹುಡುಗಿ ಧ್ವನಿ ಅಂತ ತಿಳ್ಕೊಂಡಿದ್ಯಾ? ನೋಡು, ಕಡ್ಡಿನ ಗುಡ್ಡ ಮಾಡಬೇಡ. ಅರ್ಜುನ್ ಬಂದಮೇಲೆ ವಿಚಾರಿಸಿದ್ರಾಯ್ತು. ಸ್ವಲ್ಪ ಸುಮ್ಮನಿರು. ಇಲ್ಲ ಅಜ್ಜಿ. ಹೌದಮ್ಮ ಮಯೂರಿ, ನೀನು ಈ ಮನೆ ಸೊಸೆ ಆಗಬೇಕಿರೋಳು. ನೀನು ಈ ರೀತಿ ಕೋಪ ತಪ್ಪ ಮಾಡಿಕೊಂಡು ವಿವೇಚನೆ ಇಲ್ಲದೆ ಬಿಹೇವ್ ಮಾಡಿದ್ರೆ ಈ ಮನೆ ಮರ್ಯಾದೆ ಗತಿ ಏನು? ಸ್ವಲ್ಪ ತಾಳ್ಮೆ ಇರಲಿ. ಮರ್ಯಾದೆ ಹೋಗೋ ಕೆಲಸ ಇವಳಿಗಾಗಲೇ ಮಾಡಿದಳ ಅಂತ ನನಗೇನೋ ಅನುಮಾನ. ನೋಡಿ, ಅವಳಿನ್ನ ಚಿಕ್ಕವಳು, ಹೋಗ್ತಾ ಹೋಗ್ತಾ ಎಲ್ಲ ಕಲಿತಾಳೆ. ನೋಡಿ ಮಯೂರಿ, ನೀನು ಅರ್ಜುನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನಮ್ಮೆಲ್ರಿಗೂ ಗೊತ್ತು. ಎಲ್ಲ ಅವನು ನಿನ್ನಿಂದ ದೂರ ಆಗ್ಬಿಡ್ತಾನೋ ಅಂತ ಈ ರೀತಿ ಆಡ್ತಾ ಇದೆಯಾ ಅಂತಲೂ ನಮಗೆ ಗೊತ್ತು. ನೋಡಿ ಮಯೂರಿ, ಒಂದು ಮಾತು ಹೇಳ್ತೀನಿ ಕೇಳು. ಅರ್ಜುನ್ ಯಾವತ್ತಿದ್ರೂ ನಿನ್ನವನೇ. ನೀನು ಅತಿರೇಕವಾಗಿ ಮನೆಯವ್ರ ಮುಂದೆ, ಅರ್ಜುನ್ ಮುಂದೆ ಕೆಟ್ಟವಳಾಗಬೇಡ. ನೋಡಿ ಮಯೂರಿ, ತಾಳ್ಮೆಯಿಂದ ಪ್ರೀತಿಯಿಂದ ಮನೆಯವ್ರ ಮನಸ್ಸನ್ನ ಗೆಲ್ಲಬೇಕು. ಅರ್ಜುನ್ ಬಂದಮೇಲೆ ವಿಚಾರಿಸಿದ್ರಾಯ್ತು, ಬಿಡು. ಈಗೇನು ಆಗಬಾರ್ದಾಗಿದೆ ಅಂತ ಈ ರೀತಿ ಕೂಗಾಡಬೇಕು? ಸರಿ ಸರಿ, ತುಂಬ ಲೇಟಾಗಿದೆ, ಎಲ್ಲರೂ ಹೋಗಿ ಮಲಿಕೊಳ್ಳಿ, ಬೆಳಗ್ಗೆ ಮಾತಾಡೋಣ. ಈ ಹುಡುಗಿ ಈಗಲೇ ಹೀಗೆ, ಮದುವೆ ಆದಮೇಲೆ ನನ್ನ ಮಗನ್ನ ಹೇಗೆ ಆಟ ಆಡಿಸ್ತಾಳೋ ನೆನೆಸ್ಕೊಂಡ್ರೆ ಗಾಬರಿ ಆಗ್ತಿದ್ಯಲ್ಲಪ್ಪ. ಅಜ್ಜಿ, ನೀವು ಏನೇ ಹೇಳಿ ನನಗಂತೂ ನಂಬಿಕೆ ಬರ್ತಿಲ್ಲ. ಆ ವಾಯ್ಸು ನನಗೆ ಯಾಕೋ ಅದು 100% ಅಮೃತ ವಾಯ್ಸ್ ಅನ್ನಿಸ್ತಿದೆ. ಇರಲಿ, ಅರ್ಜುನ್ ಮನೆಗೆ ಬಂದಮೇಲೆ ಸರಿಯಾಗಿ ಬೆಂಡೆತ್ತಿದ್ರೆ ಸತ್ಯ ತಾನಾಗೆ ಹೊರಗೆ ಬರುತ್ತೆ. ಬರಬೇಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.